ಎಲ್ಲರಿಗೂ ಜಾಬ್ಸ್ ಮಾಹಿತಿ ಚಾನಲ್ಗೆ ಸ್ವಾಗತ. ಸೊ ಜಾಬ್ಸ್ ಮಾಹಿತಿ ಚಾನಲಲ್ಲಿ ಕೇವಲ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ ಮಾತ್ರನೇ ಅಲ್ಲ, ಯಾವುದಾದ್ರೂ ಇಂಪಾರ್ಟೆಂಟ್ ಗವರ್ನಮೆಂಟ್ ಸ್ಕೀಮ್ಸ್ ಯೂಸ್ಫುಲ್ ಆಗೋ ಸ್ಕೀಮ್ ಇದ್ರೆ ಜನಗಳಿಗೆ ಖಂಡಿತ ನಾವು ಅದನ್ನು ಕೂಡ ಹೇಳ್ತೀವಿ. ಸೊ ಇದರಲ್ಲಿ ಈಗ ನಾನು ಹೇಳ್ತಿರೋ ಯೋಜನೆ ಬಂದ್ಬಿಟ್ಟು SBI ಬ್ಯಾಂಕ್ದು ಪ್ರತಿ ಮನೆಯಲ್ಲೂ ಲಕ್ಷಾಧಿಪತಿ ಯೋಜನೆ, ಅಂದ್ರೆ ಹರ್ ಘರ್ ಲಖಪತಿ ಯೋಜನಾ ಅಂತ. ಸೊ ಇಲ್ಲಿ ನೀವು 1 ಲಕ್ಷನ ಗಳಿಕೆ ಮಾಡೋದಕ್ಕೆ 3 ವರ್ಷನಾದ್ರೂ ಇನ್ವೆಸ್ಟ್ ಮಾಡಿ, 5 ವರ್ಷನಾದ್ರೂ ಇನ್ವೆಸ್ಟ್ ಮಾಡಿ, 7 ವರ್ಷನಾದ್ರೂ ಇನ್ವೆಸ್ಟ್ ಮಾಡಿ, ಇಲ್ಲ 10 ವರ್ಷನಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮಗೆ ಅಕಾರ್ಡಿಂಗ್ಲಿ ನಿಮಗೆ ಅದು ನೀವು ಕಟ್ಟೋ ದುಡ್ಡು ಪ್ರತಿ ತಿಂಗಳು ವೇರಿ ಆಗುತ್ತೆ. ಸಪೋಸ್ ನೀವು 3 ವರ್ಷಕ್ಕೆ ನನಗೆ 1 ಲಕ್ಷ ಸಿಕ್ಕರೆ ಸಾಕು ಅಂತಂದ್ರೆ ನೀವು 2,482 ರೂಪಾಯಿನ ಕಟ್ಟಬೇಕಾಗುತ್ತೆ. ಅದು 36 ತಿಂಗಳು. ಅದೇ ನೀವು 5 ವರ್ಷಕ್ಕೆ ನಂಗೆ 1 ಲಕ್ಷ ಬೇಕು ಅಂತಂದ್ರೆ 1,391 ರೂಪಾಯಿನ ಕಟ್ಟಬೇಕಾಗುತ್ತೆ. ಅದು 60 ತಿಂಗಳು. ನೆಕ್ಸ್ಟ್ 7 ವರ್ಷಕ್ಕೆ ಬೇಕಂತಂದ್ರೆ 923 ರೂಪಾಯಿ, ಅದು 84 ತಿಂಗಳು ಕಟ್ಟಬೇಕಾಗುತ್ತೆ. ಅಥವಾ 10 ವರ್ಷಕ್ಕೆ ನಂಗೆ 1 ಲಕ್ಷ ಸಿಕ್ಕರು ಸಾಕು, ನಾನು ಸ್ಮಾಲ್ ಅಮೌಂಟ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ 576 ರುಪೀಸ್ ಕಟ್ಟಿದ್ರು ಸಾಕು, 120 ಮಂತ್ಸ್ ನೀವು ಕಟ್ಟಬೇಕಾಗತ್ತೆ. ಸೊ ಇದು ನಾನು ಹೇಳ್ತಿರೋದು ಯಾರೆಲ್ಲ ಕೂಲಿ ಕಾರ್ಮಿಕರು ಇರ್ತಾರೆ ಅಥವಾ ಹೌಸ್ ವೈಫ್ಸ್ಗಳು ಇರ್ತಾರೆ, ಚಿಕ್ಕ ಅಮೌಂಟ್ನ ನಾನು ಹಾಕ್ತೀನಿ, ಅಥವಾ ಸ್ಪೆಷಲಿ ಮಕ್ಕಳಿಗೆ ಒಳ್ಳೇದು. ಯಾಕಂತಂದ್ರೆ ಮಕ್ಕಳಿಗೆ ತುಂಬಾ ಟೈಮ್ ಇರುತ್ತೆ. ಸೊ ಕಾಂಪೌಂಡಿಂಗ್ ಎಫೆಕ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆ. ಸೊ ಅವರಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನೋಡೋಣ ನಾವು ಯಾರೆಲ್ಲ ಇದನ್ನ ಕಟ್ಬೋದು ಅಂತಂದ್ರೆ, ಒಂದು ಡೆಫಿನೆಟ್ಲಿ ಯಾರೆಲ್ಲ ಅಬೌವ್ 18 ಇಯರ್ಸ್ ಆಫ್ ಏಜ್ ಇದ್ದೀರಾ ಅಂಡ್ ಬ್ಯಾಂಕ್ ಅಕೌಂಟ್ ಇದೆ, ಅದು SBI ಅಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಅವ್ರು ಇದನ್ನ ಓಪನ್ ಮಾಡ್ಬೋದು. ಅಂಡ್ ಲೆಸ್ ದೆನ್ 18 ಇಯರ್ಸ್ ಇರೋ ಮಕ್ಕಳು ಓಪನ್ ಮಾಡ್ಬೋದಾ? ಹೌದು, ಖಂಡಿತ ಓಪನ್ ಮಾಡ್ಬೋದು ಅಂಡರ್ ಪೇರೆಂಟ್ಸ್ ಗೈಡೆನ್ಸ್. ಸೊ ನೆಕ್ಸ್ಟ್ ಸೀನಿಯರ್ ಸಿಟಿಸನ್ಸ್ ಓಪನ್ ಮಾಡ್ಬೋದಾ? ಹೌದು, ಅವರು ಕೂಡ ಓಪನ್ ಮಾಡ್ಬೋದು. ಕೆಲವರಿಗೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ, ಅಪ್ಪ ಮಗ ಅಥವಾ ಅಮ್ಮ ಮಗಳು, ಸೊ ಎನಿವನ್, ಸೊ ಅವರು ಕೂಡ ಇದನ್ನ ಓಪನ್, ಅಥವಾ ಗಂಡ ಹೆಂಡತಿ, ಅವರು ಕೂಡ ಇದನ್ನ ಓಪನ್ ಮಾಡ್ಕೋಬಹುದು, ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್. ಯಾರಿಗೂ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಬಡ್ಡಿ ದರ ನೋಡೋದಾದ್ರೆ, ಅದೇ ನೀವೇನಾದ್ರೂ ಬರೀ 3 ರಿಂದ 4 ವರ್ಷ ಅಷ್ಟೇ ನಾವು ಇದನ್ನ ಮಾಡ್ತೀವಿ ಅಂದ್ರೆ 6.75% ನಿಮಗೆ ಬಡ್ಡಿ ದರ ಸಿಗುತ್ತೆ. ಅದೇ ನೀವೇನಾದ್ರೂ 5 ಇಯರ್ಸ್ ಅಥವಾ 7 ಇಯರ್ಸ್ 10 ಇಯರ್ಸ್ಗೆ ನೀವು 1 ಲಕ್ಷ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ 6.5% ಬಡ್ಡಿ ದರ ಬೀಳುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಹೆಂಗ್ ಓಪನ್ ಮಾಡೋದು ಅಂತ ಅಲ್ವಾ. ಸೊ ನೀವೇನಾದ್ರೂ SBI ಅಕೌಂಟ್ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ನೀವು ಆನ್ಲೈನ್ ಕೂಡ ಮಾಡ್ಬೋದು. ಸೊ ಯೋನೋ ಆಪ್ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ರೆ. ನೆಕ್ಸ್ಟ್ ಇಲ್ಲಾಂದ್ರೆ ಆಫ್ಲೈನ್ ಅಪ್ಲೈ ಮಾಡೋರು, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ದು ನಿಯರೆಸ್ಟ್ SBI ಬ್ರಾಂಚ್ ಎಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿ, ಈ ತರ ಒಂದು ಸ್ಕೀಮ್ ಇದೆಲ್ಲ, ಅದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ನಾವು. ಅಲ್ಲಿ ನಿಮ್ಗೆ RD ಅರ್ಜಿನ ಕೊಡ್ತಾರೆ, ಹೋಗ್ಬಿಟ್ಟು ಅದನ್ನ ಫಿಲ್ ಮಾಡಿ. ಅಲ್ಲಿ ನಿಮ್ಗೆ ಕೆಲವು KYC ವೆರಿಫಿಕೇಶನ್ ನಡೆಯುತ್ತೆ. ಸೊ ನೀವೇನೇನು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂದ್ರೆ, ಏನೇನು ತಗೊಂಡೋಗ್ಬೇಕು ಅಂತಂದ್ರೆ, ಒಂದು ಪಾನ್ ಕಾರ್ಡ್ ತಗೊಂಡೋಗ್ಬೇಕು, ಒಂದು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು, ಇನ್ನೊಂದು ವೋಟರ್ ID ತಗೊಂಡೋಗ್ಬೇಕು, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋಗ್ಬೇಕು, ಅಥವಾ ನಿಮ್ಮ ಮನೇಲಿರೋ ಎಲೆಕ್ಟ್ರಿಸಿಟಿ ಬಿಲ್ ಎನಿಥಿಂಗ್. ಸೊ ಇದನ್ನ ತಗೊಂಡು ಹೋದ್ರೆ ನಿಮ್ಗೆ ಅವರೇ ನಿಮ್ಗೆ ಇದನ್ನ ಓಪನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದರಿಂದ ನೀವು ಓಪನ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ, ಸಪೋಸ್ 1 ಇಯರ್ ಒಳಗಡೆನೆ ನಾನು ಇದನ್ನ ನಿಲ್ಲಿಸ್ಬಿಟ್ಟೆ, ನನಗೆ ಕಟ್ಟಕ್ಕಾಗಿಲ್ಲ ದುಡ್ಡು, ನಾನು ಕಟ್ಟಲ್ಲ ಅಂತಂದ್ರೆ ನಿಮ್ಗೆ ಇದಕ್ಕೆ ಬಂದಿರೋ 1 ರೂಪಾಯಿ ಬಡ್ಡಿನೂ ನಿಮಗೆ ಸಿಗೋದಿಲ್ಲ. ಸೊ ಪ್ಲಾನ್ ಅಕಾರ್ಡಿಂಗ್ಲಿ ನಿಮಗೆ ಇವಾಗ ಕಟ್ಟಕ್ ಆಗುತ್ತೋ ಇಲ್ವೋ, ಸೊ ಅದನ್ನ ಪ್ಲಾನ್ ಮಾಡ್ಬಿಟ್ಟು ಮಾಡಿ. ಅಟ್ಲೀಸ್ಟ್ 1 ಇಯರ್, ಇವಾಗ 1 ಇಯರ್ 365 ಡೇಸ್ ಕಂಪ್ಲೀಟ್ ಆಗಿದ್ಮೇಲೆ ಸೊ ನೀವು ಇದನ್ನ ಸ್ಟಾಪ್ ಮಾಡಿದ್ರು ನಿಮ್ಗೆ ಏನ್ ಬಡ್ಡಿ ಬರ್ಬೇಕಿತ್ತಲ್ಲ ಅದು ಬಂದೇ ಬರುತ್ತೆ. ಸೊ ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಸೊ ಅಟ್ಲೀಸ್ಟ್ ನೀವು 1 ಇಯರ್ ಆಗೋಷ್ಟಾದ್ರೂ ನೀವು ನಾನು ಕಟ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿರ್ಬೇಕು. ಸೊ ಅದಾದ ನಂತರ, ಸೊ ನಿಮ್ಗೆ 1 ಲಕ್ಷ ಬೇಕಂತಂದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಹತ್ರ ತಿಂಗಳ ಅಟ್ಲೀಸ್ಟ್ ಇಷ್ಟು ದುಡ್ಡು ಇದ್ರೆ ಮಾತ್ರ ನೀವು ಇದಕ್ಕೆ ಕಟ್ಟಕ್ ಸಾಧ್ಯ ಆಗುತ್ತೆ. ಅದಕ್ಕೆ ಅಕಾರ್ಡಿಂಗ್ಲಿ ಪ್ಲಾನ್ ಮಾಡಿ ಇದೇನೋ ಇಲ್ವೋ ನೋಡ್ಬಿಟ್ಟು ನೀವು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇದು ತುಂಬಾ ಕಮ್ಮಿ ಇನ್ವೆಸ್ಟ್ಮೆಂಟ್ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿತೀರಾ. ದೋ ಇಟ್ಸ್ ವೆರಿ ಸ್ಮಾಲ್ ಅಮೌಂಟ್ ನಂಗೆ ಗೊತ್ತು, ಬಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಾವು ಕಲಿತೀವಿ. ಸೊ ಅದರಿಂದ ನಾವು ಕೂಡ ಫೈರ್ ಟರ್ಮ್ ಅಂತ ಕೇಳಿರ್ತೀರಾ ಎಲ್ಲರೂ, ರಿಟೈರ್ಡ್ ಅರ್ಲಿ, ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ. ಸೊ ಈ ತರ ಚಿಕ್ಕ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಾವು ಕೂಡ ದೊಡ್ಡ ಮೊತ್ತವನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಮೋರ್ ಇನ್ಫಾರ್ಮೇಶನ್ ಬೇಕಂತಂದ್ರೆ ಜಾಬ್ಸ್ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಒಳ್ಳೆ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಗ್ರೋ ಟುಗೆದರ್ ಅಂತ ನಾನು ಹೇಳೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.